ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ನಮ್ಮ ವಿಜಯ್ ಕೀಲಾರ ಅವರು ಕಂಡಂತ ಕನಸು ನನಸಾಗುವಂತ ಸಮಯ ತುಂಬಾನೇ ಹತ್ತಿರ ಬಂದಿದೆ. ಹಾಗಾಗಿ ಅವರ ಒಂದು ಅದ್ಭುತವಾದಂತ ಅವರ ನಿರ್ದೇಶನದ ನಮ್ಮ ದಾಸಪ್ಪ ಚಿತ್ರದ ಟ್ರೈಲರ್ ಲಾಂಚ್ ಈಗ ತಮ್ಮ ಸಮ್ಮುಖದಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರದವರ ಸಮ್ಮುಖದಲ್ಲಿ ಈಗ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಈ ಚಿತ್ರದ ನಿರ್ಮಾಪಕರು ನಮ್ಮ ರಾಘವೇಂದ್ರ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಶ್ರೀನಿವಾಸ್ ಬೈ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆನಂದ್ ಕೆಂಪೇಗೌಡ ಅವರು ಸಹ ಬರ್ತಾ ಇದ್ದಾರೆ ಅಂತ ಭಾವಿಸ್ತೀನಿ. ಸೊ ಹಾಗೆ ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್, ಭರಾಟೆ, ಬಹದ್ದೂರ್, ಭರ್ಜರಿ, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದ ನಿರ್ದೇಶನ ಮಾಡಿದಂತ ಸರಳ ಸಜ್ಜನಿಕೆಯ ಸಾಮ್ರಾಟ ಅಂತ ಹೇಳಿದ್ರು ತಪ್ಪಾಗಿರೋದು ಅಪ್ಪು ಅವರ ಹಾದಿಯಲ್ಲಿ ನಡೀತಾ ಇರುವಂತ ನಮ್ಮ ಚೇತನ್ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಸರ್. ಹಾಗೆ ಬಿಗ್ ಬಾಸ್ ವಿನ್ನರ್, ಹಾಗೆ ಗಿಚ್ಚಿಗಿಲಿಗಿಲಿ ಹಲವಾರು ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಪ್ರತಿಭೆ ಮುಖಾಂತರ ಇಡೀ ಕರ್ನಾಟಕದ ಎಲ್ಲರ ಮನಸ್ಸಲ್ಲಿ ಮನೆ ಮಾತಾಗಿರುವಂತಹ ನಮ್ಮ ಮಂಜು ಪಾವುಗಳ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ, ಹಾಗೆ ನಮ್ಮ ನಿರ್ದೇಶಕರು ಕೂಡ ವಿಜಯ್ ಕಿಲಾರ್ ಅವರು ಕೂಡ ಸ್ವಾಗತನ ಕೊಡ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ದಯಮಾಡಿ ಈ ಒಂದು ಟ್ರೈಲರ್ ಲಾಂಚ್ನ ಪ್ರೀತಿಯ ಯಶಸ್ವಿ ನಿರ್ದೇಶಕರಾಗಿರುವಂತಹ ಭರಾಟೆ ಚೇತನ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ತಮ್ಮ ಅಮೃತ ಹಸ್ತದಿಂದ ಇದೀಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಎಲ್ಲರಿಗೂ ಕೂಡ ನಮಸ್ಕಾರ. ARS ಪಿಕ್ಚರ್ಸ್ ಒಂದು ನಿರ್ಮಾಣದ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಸಿನಿಮಾ ದಾಸಪ್ಪ ಚಿತ್ರಕ್ಕೆ ಶುಭವಾಗ್ಲಿ. ಟ್ರೈಲರ್ ಲಾಂಚ್. ಎಲ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನಾನೊಂದು 15-20 ವರ್ಷ ಹಿಂದೆ ಕಂಡಂತ ಕನಸು ಒಂದು ದಾಸಪ್ಪ ಅನ್ನೋದೊಂದು ಸಿನಿಮಾ ಹೇಗಿತ್ತು 20 ವರ್ಷದ ಹಿಂದೆ ಊರುಗಳು ಹಳ್ಳಿಗಳಲ್ಲಿ ಹೆಂಗ್ ನಡೀತಿತ್ತು ಅನ್ನೋದನ್ನ ಇವತ್ತು ನಾವು ತೆರೆ ಮೇಲೆ ತೋರ್ಸಕ್ ಟ್ರೈ ಮಾಡಿದೀವಿ. 90% ಟ್ರೈ ಮಾಡಿದೀವಿ. ಹಾಗಾಗಿ ಇದೇ ದಾಸಪ್ಪ ಕಣ್ಣಲ್ಲಿ ನೋಡಿದನ್ನ ಸ್ಕ್ರೀನ್ ಅಂತ ಇದೀನಿ. ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೋಸ್. ಕತೆ ಏನಪ್ಪಾ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ. ಅವನದು ದಿನಚರಿಗಳು ಹೇಗಿರ್ತವೆ, ಮತ್ತೆ ಅಕ್ಕಪಕ್ಕ ವಾಸ್ತವ ಹೇಗಿರುತ್ತೆ ಅಂತ ಅನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂತ ಒಂದು ಕತೆ. ಇದರಲ್ಲಿ ಒಂದಷ್ಟು ನ್ಯಾಯ, ಪಂಚಾಯತಿ, ಮತ್ತೆ ಹಳ್ಳಿಲಿ ನಡೆಯುವಂತ ಒಂದು ಎಲೆಕ್ಷನ್ ಇರ್ಬೋದು, ಮತ್ತೆ ಒಬ್ಬ ಕುಡುಕ ಇದ್ರೆ ಯಾವ ತರ ಕ್ವಾಟ್ಲೆಗೆ ಹೋಗ್ತಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂತ ಚಿತ್ರ. ಅರವಿಂದ್ ಅವರು ಶಂಕರನಾಥ ಅಂತ ಬಂದಿತ್ತು. ಆ ತರದ್ದೇನಿರ್ಲಿಲ್ಲ. ರಾಜಕೀಯ ಇರ್ತದೆ, ಊರು ಹಳ್ಳಿ, ಆ ತರ ಏನಿರ್ಲಿಲ್ಲ. ಬಟ್ ನಾವು ಸುಮ್ನೆ ಏನೋ ಒಂದು ತಮ್ಮಣ್ಣವ್ರನ್ನ ಮಂಡ್ಯ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಅಂತ ಅನ್ಕೊಂಡಿದ್ವಿ. ಅವಾಗ ಅವ್ನು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೇ. ಬಟ್ ಅದ್ರದ್ದು ಏನಿಲ್ಲ. ಇವಾಗ ನೋಡೋದು ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ. ಹಾ ಸರ್, ನೋಡಿದ್ವಿ. ಹೌದು ಸರ್, ಹೌದು. ನಾವು ಆಕ್ಚುಲಿ ಆ ತರ ಇಟ್ಕೊಂಡೆ ಪ್ಲಾನ್ ಮಾಡಿದ್ವಿ. ಒಂದು ಕಮ್ಮಿ ಬಜೆಟ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ. ವಿತೌಟ್ ಚಾನ್ಸ್ ಫೈಟ್ ಒಂದು ಮೂವಿ ಮಾಡಕ್ಕೆ ಪ್ರಯತ್ನ ಮಾಡಿದೀನಿ ಅಷ್ಟೇ. ನಮ್ಮೂರು ಅಂತಲ್ಲ, ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಊರಿರುವಂತ ಒಂದು ಘಟನೆ. ಅಂದ್ರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ. ಆ ಕಡೆ ಆಡು ಭಾಷೆ ಹೆಂಗಿರುತ್ತೆ ಅನ್ನೋದನ್ನ ಇಟ್ಕೊಂಡು ಒಂದು ಕತೆ ಮಾಡಿದೀನಿ ಅಷ್ಟೇ. ಕೀಲಾದಲ್ಲಿ ಹಾ, ಹೌದು. ಸರ್, ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿತ್ತು. ಬಟ್ ಮಧ್ಯೆ ಕೋವಿಡ್ ಆಯ್ತು. ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಅದನ್ನ ಮಾಡಿದ್ವಿ, 3ನೇ ಶೆಡ್ಯೂಲ್ ತಗೊಂಡ್ಬಂದು ಈಗ ಲಾಂಚ್ ಮಾಡಿದೀವಿ. ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ಮತ್ತೆ ನಮ್ಮೂರು ಕೀಲಾರ, ಈ 4 ಹಳ್ಳಿಗಳ ಇಟ್ಕೊಂಡು ಕತೆ ಮಾಡಿದ್ವಿ, ಸ್ಟೋರಿ ಮಾಡ್ತೀವಿ ಅಷ್ಟೇ. ಏನಿಲ್ಲ, ಆತರ ಏನಿಲ್ಲ. ಒಬ್ಬ ದಾಸಪ್ಪ ಹೆಂಗಿರ್ತಾನೆ ಅಂತ ಒಂದ್ ಸ್ವಲ್ಪ ತೋರಿಸಿದೀವಿ. ಬಟ್ ಅವ್ರ ಮನೇಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ಕತೆಗಳು ಇಟ್ಕೊಂಡು ಮಾಡಿದೀನಿ ಅಷ್ಟೇ. ಮೇನ್ ದಾಸಪ್ಪ ಅಂತ ಸುಮ್ ಟೈಟ್ಲ್ ಇಟ್ಟಿವಲ್ಲ, ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಹೇಗಿರುತ್ತೆ ಮತ್ತೆ ಅವ್ರ ಮೇಲೆ ಸಂಸಾರ ಹೇಗಿರುತ್ತೆ ಅನ್ನೋದನ್ನ ತೋರ್ಸಕ್ ಟ್ರೈ ಮಾಡಿದೀನಿ ಅಷ್ಟೇ. ಅಂದ್ರೆ ದಾಸಪ್ಪ ಕಷ್ಟದ ಪರಿಸ್ಥಿತಿಗಳು ತೋರ್ಸಕ್ ಹೋಗಿದ್ರೆ ಅಥವಾ ಅಂದ್ರೆ ದಾಸಪ್ಪನ ಪರಂಪರೆ ಪರಂಪರೆ ಎಲ್ಲ ತೋರ್ಸಕ್ ಟ್ರೈ ಮಾಡಿಲ್ಲ. ಸುಮ್ನೆ ಒಂದ್ ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂದ್ರೆ ಯಾವ ತರ ಇರ್ತಾನೆ ಅಷ್ಟೇ ತೋರಿಸಿದೀವಿ. ತುಂಬಾ ಅವ್ರದ್ದು ಪರಂಪರೆ ಎಲ್ಲ ಇದ್ ಮಾಡಕ್ ಹೋಗಿಲ್ಲ. ಶ್ರಾವಣ ಬಂದ ತಕ್ಷಣ
ಹೌದು ಹೌದು ಹೌದು. ಈಗ ನಮ್ಮೂರ್ ಕಡೆ ಹೆಂಗಿತ್ತಂದ್ರೆ ಶ್ರಾವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಶ್ರಾವಣ ಟೈಮಲ್ಲಿ ದಾಸಪ್ಪನ ಕರ್ಕೊಂಡ್ ಬಂದು ಅವ್ರನ್ನ ಕಾಲ್ ತೊಳೆದು ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಿ ಹೋಗ್ತಿದ್ರು. ಆ ತರದೊಂದು ನಾವು ಕನ್ನಡ ನೋಡಿದ್ವಿ ಆ ಕಥೆಯನ್ನ. ಟ್ರೈ ಮಾಡಿ ತೋರಿಸಿಲ್ಲ ಅಷ್ಟೇ. ಇದೆ ಇದೆ ಹೌದು 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 ಹೌದೌದು. ಅಂದ್ರೆ ಟ್ರೈಲರ್ ಅಲ್ಲಿ ತೋರ್ಸಕ್ ಟ್ರೈ ಮಾಡಿಲ್ಲ ಅಷ್ಟೇ, ಸಿನಿಮಾದಲ್ಲಿದೆ. ಅವ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಅವ್ರ ಗೆಟಪ್ ಅದೆಲ್ಲ ಇದೆ. ಸರ್ ಮಂಜು ಬಿಟ್ಟರೆ ತಮ್ಮಣ್ಣ ಅವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಗೊಬ್ಬರ ಅವರು ಒಂದು ಕುಡ್ಕನ್ ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ. ಅಂಜನಾ ಗಿರೀಶ್ ಅವರಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಮತ್ತೆ ಇವರು ನಮ್ಮ ಪ್ರೊಡ್ಯೂಸರ್ ಕಮ್ ಆಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದ್ ಸ್ವಲ್ಪ. ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸ್ ಫೈಟ್ಸ್ ಏನಿಲ್ಲ ಸರ್. ಸರ್ ಸೆನ್ಸರ್ ಆಗಿದೆ, ಯು ಬಾರಿಗೆ ಬಂದಿದೆ. ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಅದೊಂದು ಹೇಳಿ ಕೇಳಿದ್ರೆ ಅಷ್ಟೇ. ಬಟ್ ಅಷ್ಟೇ ಏನಿಲ್ಲ. ಅಂದ್ರೆ ಮಂಜು ಅವ್ರಿದ್ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಇದ್ ಮಾಡ್ಕೊಂಡ್ವಿ. ಬಟ್ ಇವ್ರದ್ದು ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯ್ತು. ಹಾಗಾಗಿ ಹಾ ಸರ್ ಓಕೆ. ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್, ರಾಮನಗರ ಜಿಲ್ಲೆ. ಈ ವಿಚಾರದಲ್ಲಿ ನಮ್ಮ ವಿಜಯ್ ಅವರು ನಮ್ಗೆ ಹಳೆ ಪರಿಚಯ. ಒಂದ್ ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು, ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತ ಬಿಟ್ಟು ಸ್ವಲ್ಪ ಅದರಲ್ಲಿ ಈಗ ಗ್ರಾಮದಲ್ಲಿ ಒಬ್ಬ ದಾಸಪ್ಪ ಇದ್ರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ನಡೀತವೆ, ಯಾವ ರೀತಿಯಾಗಿ ಹೋಗುತ್ತೆ, ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಸ್ವಲ್ಪ ಹೇಳಿದ್ರು. ಅದರಿಂದ ಪರವಾಗಿಲ್ಲ, ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಿಗೆ. ಮಾಡಿದ್ದೀನಿ ಸರ್. ನಮ್ದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ. ಅದರಲ್ಲಿ ಸೀನ್ ಅನ್ಬಿಟ್ಟು ಹೇಳ್ತಾರಲ್ಲ, ನಮ್ಮ ತಮ್ಮಣ್ಣವ್ರು ಅಂತಾರ, ನೀ ಗೆದ್ದೆ ಹೋಗ್ಲಾ ಅಂತಾರಲ್ಲ, ಅದರ ಒಂದು ಯಾವ್ದೋ ಎಲೆಕ್ಷನ್ ಅದಕ್ಕೆ ಒಂದು ಚಿಪ್ಪುಡು ಪಾತ್ರ ಮಾಡಿದ್ದೀನಿ ಸರ್. ಒಂದು ಹೊಸ ಪಾತ್ರ ಕೊಟ್ಟವ್ರೆ, ಮಾಡಿದ್ದೀನಿ ಸರ್. ರಾಘವೇಂದ್ರ ಅಂತ ಮಾತಾಡಿ ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ, ನೀವೆಲ್ಲ ಪ್ರೋತ್ಸಾಹ ಮಾಡಿ. ಯಾವಾಗ ಶುರು ಮಾಡಿ ಸರ್ ಸಿನಿಮಾ? 2022ರಲ್ಲಿ. 2 ವರ್ಷ ಆಯ್ತು. ಯಾಕೆ ಡಿಲೇ ಆಯ್ತು? ಈ ಕೋವಿಡ್ ಬಂತು. 22ರಲ್ಲಿ ಬಂತ ಕೋವಿಡ್? ಕೋವಿಡ್ ಬಂದಾದ್ಮೇಲೆ 20 ಶುರುವಾಗಿದೆ. 90 ಕೋವಿಡ್ ಬಂದು 21 ವರ್ಷ ರೆಸ್ಟ್ ಮಾಡಿ ಆಮೇಲೆ 22 ಸ್ಟಾರ್ಟ್ ಮಾಡಿ. ಅಂದ್ರೆ ನಮ್ಮ ಸಿನಿಮಾ ಕೀಲರ್ ವಿಜಯ್ ಬಹು ದಿನಗಳ ಕನಸು, ಅದು ಇವತ್ತು ನೆರವೇರ್ತದೆ ಅನ್ಕೊಂಡಿದ್ವಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಂಗೆ ಪ್ರೋತ್ಸಾಹ ಕೊಟ್ರೆ ನಮ್ಮಂತ ಬಡ ಕಲಾವಿದರೆಲ್ಲ ಬದುಕತೀವಿ. ಆದರೆ ನಮ್ಮ ಸೀನಣ್ಣ, ಆಮೇಲೆ ರಮೇಶ್ ಅಣ್ಣ, ಆಮೇಲೆ ರಾಘಣ್ಣ ಇವರೆಲ್ಲ ಭಾರಿ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡವ್ರೆ. ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರಿ ಪ್ರೋತ್ಸಾಹ ಮಾಡವ್ರೆ. ಹಾಗೂ ನಮ್ಮ ಚೈತನ್ ಸರ್ ಒಬ್ಬರು ಡೈರೆಕ್ಟರ್ ಬಂದವ್ರೆ, ಅವ್ರಿಗೂ ನನ್ನ ಅಭಿನಂದನೆಗಳು. ಇಷ್ಟ ಹೇಳಿ ನನ್ನ ಮಾತು. ದಾಸಪ್ಪ ಅಂದ್ರೆ ನಾನು ನನ್ನ ಇದೇ ನನ್ನ ಹೆಂಡತಿ ಏನ್ ಹೇಳ್ತಿದ್ದೆ, ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ, ಅದ್ ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ. ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆದ ಘಟನೆ. ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಅಂತ ಹೋಯ್ತದೆ. ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು. ಯಾಕೆ ಮಾಡಲೇ ದಾಸಪ್ಪ ಅಂದ್ರೆ ಊಟ ಮಾಡಲೇ, ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡು ಅಂದ್ರೆ ಊಟ ಮಾಡೋಕ್ಕಾಗದ. ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ. ಆಗ ನಾನೇನು ಮಾತಾಡಂಗಿಲ್ಲ.
ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ. ಏನಾರ ಒಂದು ಕಲಿಯುತ್ತಾ ನಮ್ಮ ಇದು ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಕೊಂಡು ಹೋಗವ್ರೆ. ನಮ್ಮ ಕ್ಯಾಮ್ರಾಮನ್ ರಾಜಾ ಸರ್ ಅವರು ಏನೋ ಸೆರೆ ಹಿಡ್ದು ಇದೊಂದು ಸಿನಿಮಾ ಮಾಡವ್ರೆ. ಇದೆಲ್ಲ ನಿಮ್ಮಂಥವ್ರೆಲ್ಲ ಪ್ರೋತ್ಸಾಹ ಕೊಟ್ರೆ ಮುಂದಿನ ಇದಕ್ಕೆ ಸರಿ. ಗ್ಯಾಪ್ ಆಗೋಯ್ತಂದ್ರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು, ಏನೋ ನಮಗೂ ಸ್ವಲ್ಪ ಹಿಂಸೆ ಆಗಿತ್ತು, ಹೋಗಕ್ಕಾಗ್ಲಿಲ್ಲ. ಇವರು ಹೇಳಿದ್ರು ಒಂದು ಸುಮಾರು ಒಂದ್ 2-3 ತಿಂಗಳಿಂದ ಮಾಡ್ಬೇಕು ತಮ್ಮಣ್ಣ ಅಂದ್ರು. ಆಯ್ತು ಬಿಡಪ್ಪ ಮಾಡಮ್ಮ, ನೀಟಾಗಿ ಎಂತ ಇದು ಬೇಡ, ನೀಟಾಗಿ ಹಳ್ಳಿ ಸೊಗಡನೆ ತೆಗಿ ಮಾಡಿದ್ರೆ ಏನೂ ಆಗುದಿಲ್ಲ, ಆಯ್ತದೆ ಅಂತ. ಅದು ಕಾಲಕ್ರಮೇಣ ತಳ್ಕೊಂಡು ಇವತ್ತು ಕೂಡದೆ. ನಾನು ಒಂದು 12 ದಿನ 13 ದಿನ ಮಾಡಿದ್ದೆ. ತೃಪ್ತಿ ಎಲ್ಲ ಕಡೆ ನಮ್ಮ ಸೀನಣ್ಣ, ರಾಗಣ್ಣ, ಆಮೇಲೆ ರಮೇಶ್ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗ್ ನೋಡ್ಕೊಂಡವ್ರೆ. ಉಂಡಿರೋದು ನಾವು ಯಾವತ್ತೂ ಮರೆಯಂಗಿಲ್ಲ, ನಾವು ನೆನ್ಕೋಬೇಕು. ಇವತ್ತೇನೋ ಉಂಡಿಬೇಕನ್ನ ಅನ್ಬಿಟ್ಟು ಹಂಗೋದ್ರೆ ದೇವ್ರನ್ನ ಮೆಚ್ಚೋದಿಲ್ಲ. ಸಿಗ್ತಾರೆ ಸರ್. ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ. ಎಲ್ಲ ತಗುವೆ ಮಾತಾಡಿಸ್ತಾರೆ. ನನ್ಗೆ ಅದೇ ಒಂಥರ ಸಂತೋಷ, ಅದೇ ನಂಗೆ ಸಂತೋಷ. ನನಗೆ ಏನ್ ಮಾಡ್ತಾ ಇದ್ರು ನನ್ಗೆ ವಾತ ಮಾಡೋದು ಚೆನ್ನಾಗಿದ್ಯಪ್ಪ ಅಷ್ಟಂದ್ರೆ ನನ್ಗೇನೋ ಕೊಟ್ಟಂಗೆ. ಮೊನ್ನೆ ಹೋಗಿದ್ದೆ ನಾನು. ಈಗ ಟಿವಿ ಇಲ್ಲ ಅದೇ ಬೆಳ್ಳಳೆ ತಾವು ಸಿಂಗಡಿಗೌಡ ಕೊಪ್ಪಲು ಸೆಂಚುರಿ, ನೊದೆ ಕೊಪ್ಪಲು ಇದು ಯಾವುದು ಗಡ್ಡಪ್ಪ, ನಾನು ಸಿದ್ದೇನ್ ಕೊಪ್ಪಲು. ಎಲ್ಲ ಆರಾಮಾಗವ್ರೆ. ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಹುಷಾರಿಲ್ದೇನೆ ಸ್ವಲ್ಪ ಇದಾಗ್ಬಿಟ್ಟದೆ. ಎಲ್ಲ ಆರಾಮಾಗವ್ರೆ, ಅವೇನ್ ತೊಂದರೆ ಏನಿಲ್ಲ. ದೇವ್ರ ಕಾಪಾಡ್ಕೊ ಹೋಯ್ತಾವನೆ. ನಾವು ಆಗ ಒಂದ್ ತಿಂಗಳಿಗೆ 2 ತಿಂಗಳಿಗೆ ಹೋಗಿಲ್ಲ. ಅವ್ರು ಯಾರು ಬರಲಿಲ್ಲ ಅಂದ್ರೆ ನಾನ್ಯಾರೋ ಅಲ್ಲಿ ಹೋಯ್ತೀನಿ. ಪಾಂಡಪುರ ಸ್ನೇಹಿತರೆ ಅವರಲ್ಲ, ಭಯ್ಯ ಹೋಗಿದ್ ಬರ್ಮ ಸೆಂಚುರಿ ತಕ್ಕ ಯಾಕೊನೆ ಜ್ಞಾನ ಆಗದೆ ನೋಡ್ಕೊ ಬರ್ಬೇಕಲ್ಲ. ಅದು ಅದು ಸಂಬಂಧ ಹಂಗೆ ಬೆಳೆದ್ಬಿಟ್ಟದೆ. ಅಲ್ಲಿ ಹೋಗ್ಬೇಕು. ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಹೋಗ್ಬೇಕಲ್ಲ. ನಮ್ದು ಹಂಗೆ ಅಂದ್ರೆ ಸೆಂಚುರಿ ಈಗ್ಲೂ ಚೆನ್ನಾಗವ್ರೆ. ಅಂದ್ರೆ ಗಡ್ಡಪ್ಪನ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರೋದು, ಇನ್ನೇನಿಲ್ಲ. ಎಲ್ಲ ಚೆನ್ನಾಗವ್ರೆ. ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಬದುಕ್ಲಿ. ಅದೇನಾಗಿಲ್ಲಪ್ಪ. ಮನೇಲಿ ಬಿಟ್ಟಾರ ಇಲ್ದೆ ಹೋಯ್ತದೆ ನಮ್ಗೆ. ಇವ್ರು ಏನೇನೋ ಮಾತಾಡ್ತಾರೆ. ಅಲ್ಲೇನಾರ ಆದ್ರೆ ಸಾಯಂಕಾಲ ಹೊರಗಡೆ ಕೂತ್ಕೋಬೇಕಾಯ್ತು. ಸತ್ಯ ಅಲ್ಲಲ್ಲ, ಇವ್ರೇನು ನಡೀತದೆ ಇವ್ರದ್ದು. ಸುಮ್ಗೆ ನಾವೇನ ಇಲ್ಲಿ ಕುಂತಿ ಮಾತಾಡೋದಲ್ಲ. ನಮ್ಗೆ ಅಲ್ಲ ಊಟನೇ ಇರೋದಿಲ್ವಲ್ಲ. ಒಳಕ್ಕೆ ಕರೀತಿಲ್ಲ ಅಂದ್ರೆ ಊಟ ಎಲ್ಲಿ ಬಂದದ್ದು? ಪರಿಸ್ಥಿತಿ ಇದಾಗೋಯ್ತದೆ. ಇವರೇನೋ ಮಾತಾಡಕ್ಕೇನಂತಾರೆ. ನಾವಲ್ಲಿ ಮಾತಾಡಂಗೆ ಇಲ್ಲ. ಈ ಸುದ್ದಿಯ ಎಲ್ಲರೂ ಉಂಟೆ ಇರಯ್ಯ ನೀನು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ ಸರ್. ನಮ್ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಹಿಂಗಾರೆಲ್ಲ ಇರೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ? ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬೇಡಿ, ಅವ್ರನ್ನ ಕೇಳಿ. ಇದರಲ್ಲಿ ನಂದೊಂದು ಪುಟ್ಟ ಪಾತ್ರ. ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡ್ಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡ್ಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಬಹಳ ಮಜಾ ಇರ್ತಾವಲ್ಲ. ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕೊಂಡು ಓಡಾಡ್ಕೊಂಡು ಆ ತರ ಒಂದು ಸಿಚುವೇಶನ್ ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯ್ತು. ಅವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತೆ ನಮ್ಮ ಸೀನಣ್ಣ ಅವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ. ಹಾ ಹೌದಣ್ಣ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ. ಸೀರಿಯಲ್ ಅಲ್ಲಿ ಮಾಡ್ತಿರೋ ಅದೇ ಪಾತ್ರಕ್ಕೆ ಕಂಟಿನ್ಯೂಷನ್.
ಆ ಸೀರಿಯಲ್ ಮಾಡಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ತರ ಒಂಥರ ಖಡಕ್ ಆಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಾಣನ್ ತರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣದಾಡ್ಕೊಂಡು, ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸರ್ ಸೂಪರ್ ಆಗಿ ಮಾಡ್ತಾ ಇರ್ತಾರೆ. ಇಲ್ಲ ಆಕ್ಚುಲಿ ನಾನು ಸೀನಣ್ಣನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್, ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದು ಅಲ್ವಣ್ಣ. ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದಲ್ಲ ಬಹಳ ಸಖತ್ತಾಗಿದೆ, ಸಂಭಾಷಣೆ ಸೂಪರ್ ಆಗಿ ಬಿಡಿದ್ದಾರೆ, ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಡುವಂತ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಸ್ಟಾರ್ಟ್ ಆಯ್ತು ಅಂತಂದ್ರೆ ಇವತ್ತಿನ ಕುಂತಿರ್ತು ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಇದಂದ್ರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆ ಆಗ್ತಾ ಇದಾವೆ. ಈಗ ದಾಸಪ್ಪಂದಾಗ ಅವ್ರ ಕೆಳಗಿಲ್ಲ, ಊರ್ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಇಲ್ಲ ಇದು ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು. ಯಾಕಂದ್ರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದ್ರೆ ಬೇರೆ ತರ ತಿಳ್ಕೊತಾ ಇರ್ತಾರೆ. ಬಟ್ ಒಂದು ಸೂಪರ್ ಆಗಿ ಮಾಡ್ಕೊಂಡು ಬರ್ತಾನೆ ಇದಾರೆ ದಾಸಪ್ಪರವ್ರು. ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿರೋದು. ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಒಂದು ಪಾರ್ಟ್ ಆಫ್ ತಗೊಂಡು ಅವ್ರದ್ದು ಹಳ್ಳಿಗಳಲ್ಲಿ ನಡೆಯುವಂತ ತರಲೆಗಳು ಏನೇನಾಗುತ್ತೆ, ಮತ್ತೆ ಒಬ್ಬ ಊರಲ್ಲಿ ಅತಿ ಆರಾಮಾಗಿ ಬದುಕೋನು ಅಂದ್ರೆ ಒಬ್ನೇ, ಅದು ಏನು ಅಂದ್ರೆ ಮನೆ ಚಿಂತೆ ಇಲ್ದೇನೆ, ಊರ್ ಚಿಂತೆ ಇಲ್ದೇನೆ ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ. ಏನಾರಾಗ್ಲಿ ಊರ್ ಹಾಳಾಗ್ಲಿ ಉದ್ದಾರ ಆಗ್ಲಿ ಅವನು ಅಚ್ಚುಕಟ್ಟಾಗಿ ಕುಡ್ಕೊಂಡ್ ಪಡ್ಕೊಂಡ್ ಓಡಾಡ್ಕೊಂಡಿರ್ಬೇಕು. ಆ ಕ್ಯಾರೆಕ್ಟರ್ನ ಕೊಟ್ರು. ಸೊ ಆ ಕ್ಯಾರೆಕ್ಟರ್ ಹಿಡಿಯೋಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡ್ ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು, ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡುವಂತ ಕುಡ್ಕೊಂಡ್ ಮಾಡಿದೀನಿ. ಚೆನ್ನಾಗಿದೆ ಕ್ಯಾರೆಕ್ಟರ್. ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ ಗಳೆಲ್ಲ ಸಾಥ್ ಕೊಟ್ರು, ಮಾಡಿ ಒಬ್ಬರವ್ರೆ ಮಾಡಿ ಮಾಡಿ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದನ್ನ ಹೇಳಿ? ಇಲ್ಲ, ಡೈರೆಕ್ಟ್ ನಾವೆಲ್ಲ ಕೂತ್ಕೊಂಡು ಅವ್ರೇ ಹೆಂಗ್ ಮಾಡೋದು ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟ್ ಅಲ್ಲಿ ಅಲ್ಲಿ ಸ್ಪಾಟ್ ಅಲ್ಲಿ ಒಂದೊಂದ್ ತರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದು. ತುಂಬಾ ಚೆನ್ನಾಗಿ ಬಂದಿದೆ, ನೋಡಿದ್ರೆ ನೀವು ಹೇಳ್ಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮ್ಗೆ, ಬಡಿಸಿದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇತ್ತಲ್ಲ ಬನ್ನು ಕ್ರೀಮ್ ಬನ್ನು ಯಾವ್ದು ಕ್ರೀಮ್ ಬನ್ನ ಕೆಂಪಿ ಹೇಳ್ತೀನಿ ಹಾಕೋಗಿ. ಇಲ್ಲ ಸರ್, ಅದು ರುಚಿ ಇಲ್ಲ ನನಗೆ. ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ, ಅವನ ಅದನ್ನ ಕ್ರೀಮ್ ಬನ್ನ ನನಗೆ ತೀರಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯ್ತು. ಮತ್ತೆ ನಮ್ಮ ಋಷಭತಿ ಪುರದಲ್ಲಿ ಅವ್ರೂರಲ್ಲೇ ಮಾಡಿದ್ರು ಶೂಟಿಂಗು. ಅವರು ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದ್ ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇಜ್ ಮೇಲೆ ಇರುವಂತ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ಸ್ಪೆಷಲಿ ಬಹುದೂರ್ ಚೇತನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ್ ಕೀಲಾರ ಅವರು ಆಲ್ವೇಸ್ ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದ್ರು. ಅದನ್ನ ತಗೊಂಡ್ ಬಂದ್ರು, ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ರು. ಅಂದ್ರೆ ಅವ್ರ ಕನಸು ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ. ಅದ್ರ ಟ್ರೇಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಅಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಈಗಲೂ ನೋಡಬಹುದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ. ಸಕ್ಸಸ್ ಆಗ್ಲಿ, ಸಿನಿಮಾ ಗೆಲ್ಲಿ, ಕನ್ನಡ ಸಂಸ್ಕೃತಿ ಬೆಳೀಲಿ, ಉಳಿಲಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್ ಸುರೇಶ್ ಚಿಕ್ಕಣ್ಣ. ಥ್ಯಾಂಕ್ ಯು. ಒಂದೇ ಟ್ರೈಲರ್ ಇರೋದು, ಸಾಂಗ್ಸ್ ಏನೂ ಇಲ್ಲ. ಹಾಗಾಗಿ ಟ್ರೈಲರ್ ತಗೊಂಡು ಎಲ್ಲಾ ಕಡೆನೂ ಪ್ರಮೋಷನ್ಗೆ ಅಂತ ಮಾಡ್ತಾ ಇದೀವಿ. ಜೊತೆಲಿ ಸಿನಿಮಾ ತಂಡ ಸೇರ್ಕೊಂಡು ಪ್ರಮೋಷನ್ ಮಾಡ್ತಾ ಇದೀವಿ. ಯಾವಾಗ ರಿಲೀಸ್ ವರ್ಗಲ್ಲ, ರಿಲೀಸ್ ಆದ್ಮೇಲೆ ಜೊತೆಲಿ ಇರ್ತೀವಿ. ರಿಲೀಸ್ ಯಾವಾಗ? ರಿಲೀಸ್ ಬಂದ್ಬಿಟ್ಟು ಟ್ರೈಲರ್ ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಪ್ರೊಡ್ಯೂಸರು ಡೈರೆಕ್ಟರ್ ಅವರು ಡಿಸೈಡ್ ಮಾಡ್ತಾರೆ. ನಮ್ದೇನಿದೆ ಡಿಸಿಷನ್. ಎಸ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ ಸಾಂಗ್ ನಲ್ಲೂ ಇಲ್ದಿರುವಂತ ಪಂಚ್ಗಳು, ಡೈಲಾಗ್ಗಳು ಟ್ರೈಲರ್ ನಲ್ಲಿ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಹಳ್ಳಿ ಅಂದ್ರೆ ಬಿ ಗ್ರೇಡ್ ಅಂದ್ರೆ ಲೈಕ್ ಆತರ ಎಲ್ಲ ನೋಡಿ ಈಗಿನ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು.
ಒಂದೇನು 2 ನಿಮಿಷ ಹೋಯ್ತಂದ್ರೆ ನಾವು ಮೊಬೈಲ್ ಇಟ್ಕೊಂತೀವಿ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡಕ್ ಹೋದ್ರೆ ಎಲ್ಲರೂ ನೋಡ್ತೀವಿ ಇದನ್ನ ಅನ್ನೋದೊಂದು ಒಂದು ಉದ್ದೇಶ. ಹಾಗಾಗಿ ವಿಜಯ್ ಚೆನ್ನಾಗಿ ಮಾಡಿರೋದ್ರಿಂದ OTT ಇಲ್ಲ ಸರ್, ಯೂಟ್ಯೂಬ್ಗೆ ನಾನು ಸಿನಿಮಾಗಳು ತಗೊಳ್ತಾ ಇದ್ದೀನಿ. OTTಗೆ ನಾನು ಸಿನಿಮಾ ತಗೊಂಡು ಸೇಲ್ ಮಾಡ್ಕೊಡ್ತಾ ಇದ್ದೀನಿ. ತಗೊಳ್ತಾ ಇದ್ದೀನಿ ಸರ್, ತುಂಬಾ ತಗೊಳ್ತಾ ಇದ್ದೀನಿ. ತಗೊಂಡು ನನಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ, ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬಿ ಗ್ರೇಡ್ ಅನ್ನಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ರು ಡಿಯರ್. ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಹೇಳಿದ್ದಾರೆ ಕತೆ ಬಗ್ಗೆ. ತುಂಬಾ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತೆ ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಬಂದು 4 years ಬ್ಯಾಕ್ ನನಗೆ ಡಬ್ಬಿಂಗ್ ಅಲ್ಲಿ ಅವಕಾಶ ಸಿಕ್ತು. ಅದಾದ್ಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ. ಸೊ ಈಗ ನೆಟ್ಫ್ಲಿಕ್ಸ್ ಅಂಡ್ ಹಾಟ್ಸ್ಟಾರ್ ಅಲ್ಲಿ ಬರ್ತಾರೋ ಅಂತ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು 30 ಮೂವೀಸ್ ಆಗಿದೆ, ಸ್ಟ್ರೇಟ್ ಸಿನಿಮಾ ಸೇರಿ 30 ಸಿನಿಮಾಗಳಾಗಿದೆ. ಅಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತೆ ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಬಂದು ಕಾಲೇಜ್ ಹುಡುಗಿ, ಅಂದ್ರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ. ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಮಾಡಿದ್ದಾರೆ. ಇದ್ರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದು ಇಲ್ಲ, ಅಂದ್ರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನು ಇಲ್ಲ. ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದ್ರು, ಅಂದ್ರೆ ಇದ್ರಲ್ಲಿ ಯಾವ್ದು ಕೂಡ ನೀವ್ ಆಕ್ಟಿಂಗ್ ಅಂತ ಮಾಡಕ್ ಯಾವ್ದಕ್ಕೂ ಹೋಗ್ಬೇಡಿ. ನೀವು ನಿಮ್ ತಂದೆ ತಾಯಿ ಜೊತೆ ಮಾತಾಡೋ ತರ ಬಂದ್ ಕುತ್ಕೋತೀರಾ, ನಿಮ್ ಅಪ್ಪನ ಜೊತೆ ಮಾತಾಡ್ತೀವಿ. ಸೊ ಇದು ಒಂಥರ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನಿಸ್ತು ನನಗೆ. ಸೊ ಇದ್ರಲ್ಲಿ ಆಕ್ಟಿಂಗ್ ಅಂತ ಜಾಸ್ತಿ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆಕ್ಟಿಂಗ್ ಇದೆ. ಎಂಟೈರ್ ಸಿನಿಮಾ ಕೂಡ ಹಾಗೆ ಇದೆ, ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ. ಇವಾಗ ಯಾವ್ದೋ ಒಂದು ಹಳ್ಳಿಗೆ ಹೋಗ್ತೀರಾ, ಯಾರೋ ನಮ್ ಜೊತೆಲೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಲ್ಲಿ ಸೇರಿರುವ ಹಿರಿಯರು, ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ನಿರ್ದೇಶಕರಾದ ವಿಜಯ್ ಅವರು ಒಂದಿನ ಫೋನ್ ಮಾಡಿದ್ರು, ಬನ್ನಿ ರಮೇಶ್ ಅಣ್ಣ, ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ಹೋದೆ, ಒಂದು ಬಡ್ಡಿ ಕುಮಾರ ಅಂತೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು. ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನು ಒಂದು 7-8 ಸೀನ್ ಬಂದಿರ್ಬೋದು, ಅಷ್ಟು ನಾನು ಕೈಲಾದಷ್ಟು ನಟನೆ ಮಾಡಿದ್ದೇನೆ. ಥ್ಯಾಂಕ್ಸ್. ನಾನು ಮಂಜು ಪಾವಗಾಡ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಿಜಯ್ ಸರ್ ಅವ್ರ ಕನಸು ಇದು ಮೂವಿ. ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಜಯ್ ಸರ್, ಆಲ್ ದ ಬೆಸ್ಟ್. ಇಲ್ಲ, ಅದು ಆಕ್ಚುಲಿ ಬೈ ಮಿಸ್ ಆಗಿ ನನಗೆ ಸಿಕ್ಕಿದ್ದು. ಮಂಜು ಪಾವಗಾಡ್ ಅವ್ರ ವೈಫ್ ಕ್ಯಾರೆಕ್ಟರ್ ಬೈ ಮಿಸ್ ಆಗಿ ಸಿಕ್ಕಿದ್ ನನ್ಗೆ. ಅದು ಯಾರೋ ಬೇರೆಯವ್ರು ಮಾಡ್ಬೇಕಿತ್ತು, ಅವರು ಮಿಸ್ ಆದ್ರು ಅಂತ ನಾನು ಬಂದಿದ್ದು. ಅವ್ರು ಫಸ್ಟ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನಾನು ದೂರ ಕೂತಿದ್ದೆ. ಅವ್ರು ಕಿರ್ಚಾಡ ನೋಡಿ, ಓ ಹೇಗಪ್ಪ ಇವ್ರ ಜೊತೆ ಆಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ. ಆಮೇಲೆ ವಿಜಯ್ ಸರ್ ವಿಜಯ್ ಸರ್ ಡೈರೆಕ್ಷನ್ ಎಷ್ಟು ಚೆನ್ನಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು. ಮಂಜು ಸರ್ ಅವ್ರನ್ನ ಪ್ರತಿ ಸರಿನೂ ನಾನು ನೆನ್ಸ್ಕೊಳ್ತೀನಿ. ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದಾಗ ಮೊಬೈಲ್ ಚಾರ್ಜ್ ಹಾಕೊಂಡಿದ್ರು. ಯಾತನು ಪವರ್ ಬ್ಯಾಂಕ್ ಇಸ್ಕೊಂಡ್ರು. ಇವನೇನ್ ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಏನು ಹೇಳಿದ್ರಲ್ಲ ಸರ್, ನೀವ್ ಹೇಳಿದ್ರಿ ಅದ್ ನಂಗೆ ಚೆನ್ನಾಗಿ ನೆನಪಿದೆ, ಈಗಲೂ ನೆನಪು ಮಾಡ್ಕೊಳ್ದೆ. ಆ ಟವರ್ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಮಾತು ನಾನು ಈಗಲೂ ನೆನಪಲ್ಲಿ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಅದಂತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಅವ್ರು ಮಿಸ್ ಆಗಿದ್ದಕ್ಕೆ ನನ್ಗೆ ಒಳ್ಳೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬಾ 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 ದೊಡ್ಡ ನಮಸ್ಕಾರ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ
ಎಂತ ಚಿಕ್ಕ ಸಿನಿಮಾನು ಸಹ ದೊಡ್ಡ ಸಿನಿಮಾ ಮಟ್ಟಿಗೆ ತಗೊಂಡೋಗ್ತಾರೆ. ಯಾಕಂದ್ರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತೆ ಗೊಬ್ಬರ ಇದು ಎರಡನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ ಜಾನು ಅನ್ನೋ ಮೂವಿಯಲ್ಲಿ ಆಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಅಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ. ಹೋಗ್ಲಿ ಬಿಡಿ, ನಾವ್ ಎಷ್ಟೊಂದು ಹೆಣ್ಮಕ್ಳು ಇದೀವಲ್ಲ, ಲೈನ್ ಹಾಕ್ತಿವಿ. ಇಲ್ಲ 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 ಇಲ್ಲ, ನಾನ್ ಡೈರೆಕ್ಟ್ ಆಗಿ ಮನೆಯಿಂದ ಇಲ್ಲೇ ಬಂದು ಏನು ತೊಂದ್ರೆ ಇಲ್ಲ ಸರಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ದಾಸಪ್ಪ ಟೀಮು ಅಂದ್ರೆ ವಿಜಯ್ ಕಿಲಾರ ನಮ್ಗೆ ತುಂಬಾ ಹಳೆ ಫ್ರೆಂಡು. ನಮ್ದೆಲ್ಲ ಹಳೆ ಟೀಮು. ಕ್ಯಾಮ್ರಾಮನ್ ಆಗಿರ್ಬೋದು, ಕ್ಯಾಮ್ರಾಮನ್ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ. ತುಂಬಾ ಚೆನ್ನಾಗಿ, ತುಂಬಾ ಕಷ್ಟಪಟ್ಟು, ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದಂತ ಸಿನಿಮಾ ದಾಸಪ್ಪ. ತುಂಬಾ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು. ನಮ್ಮ ಪ್ರೊಡ್ಯೂಸರ್ಸ್ ಇದಾರಲ್ಲ ತುಂಬಾ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆನೆ ನಾನು ಒಂದು 80 ಸಿನಿಮಾ ಮಾಡಿದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನ, ನಾವು ಸಿನಿಮಾಗೆ ಹೋದ್ರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನು ಮಾಡ್ಬೇಕು, ಸಿಕ್ಕದೆಲ್ಲ ಮಾಡ್ತಾನೆ ಇರ್ಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನ ತುಂಬಾ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ. ವೆರಿ ಅನ್ರೆಸ್ಪೆಕ್ಟ್ ಅಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ. ಹೆಂಗ್ ಬೇಕಂಗೆ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ, ಅವಳ ಕರೀ ಅಂತಾರೆ. ಬಟ್ ಇಲ್ಲ ಹಂಗಲ್ಲ. ನಾವು ಮಾಡಿರೋದು ಪುಟ್ಟು ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು, ಎಷ್ಟು ರೆಸ್ಪೆಕ್ಟ್ ಇಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್, ಅಂದ್ರೆ ನಮ್ಮ ಅನ್ನದಾತರು. ಪ್ರತಿ ಒಂದ್ ಟೈಮಲ್ಲೂ ನಾನು, ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಾದಿಂದನೇ ಸ್ಟಾರ್ಟ್ ಆಯ್ತು 2 ಶೆಡ್ಯೂಲ್. ಒಂದು ಫಸ್ಟೂನು ಮಾಡಿದ್ರು, ಈ ಕಡೆನು 8 ಟೈಮಲ್ಲೂ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಒಂದು ಕಾಫಿಯಲ್ಲಾಗ್ಲಿ, ನೀರಲ್ಲಾಗ್ಲಿ, ಪ್ರತಿ ಒಂದನ್ನು ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲು. ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗ್ ಮಾಡಿದ್ರು ಆಕ್ಚುಲಿ ಪ್ರೊಡ್ಯೂಸರ್ಸ್. ಚನ್ನಪಟ್ಟಣ ಜನ ಎಷ್ಟೊಂದ್ ಜನ ಇದ್ರು ಅಂದ್ರೆ ಅದು ಹೇಳಕ್ಕಾಗಲ್ಲ ಬಿಡಿ. ಎಲ್ಲಾರ್ಗು ಮಟನ್, ಚಿಕನ್, ಮೀನು, ಫಿಶ್ ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸ್ ಸಾಕೊಟ್ಟು ಕಳ್ಸಿದ್ರು. ಅಂತ ನಮ್ಮ ಒಳ್ಳೆ ಅನ್ನದಾತರಿಗೆ ಇನ್ನ 400,000 ಮೂವಿ ಮಾಡೋ ಶಕ್ತಿ ಕೊಟ್ಟು, ನಮ್ಮಂತವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ಲಿ, ನಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದುಡ್ಡು ಬರ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಇದೇ ತರ ಸಪೋರ್ಟ್ ಮಾಡಿ, ನಮ್ಮಂತ ಬಡವ್ರನ್ನ, ನಮ್ಮಂತ ಬಡ ಕಲಾವಿದರನ್ನ ಬೆಳೆಸಿ. ಯಾರಿಗೂ ಹೊತ್ತು ಅವಮಾನ ಮಾಡಬೇಡಿ. ಯಾರು ಯಾವತ್ ಮುಂದೆ ಬರ್ತಾರೋ, ಯಾರು ಯಾವತ್ ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದ್ರೆ ನಮ್ಮ ಅಂಬರೀಷ್ ಅಣ್ಣನ್ ಬರ್ಡೇ, ರೆಬೆಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ್ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಈ ಸಿನಿಮಾದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮೊದಲಿಗೆ ವಿಜಯ್ ಅವ್ರ ಬಗ್ಗೆ ಮಾತಾಡ್ಬೇಕು. ಯಾಕಂತಂದ್ರೆ ವಿಜಯ್ ಅವರು ಒಂದು 10 ವರ್ಷದ ಹಳೆಯ ಪರಿಚಯ. ಅಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನ ಬರ್ಕೊಂಡು ಅದನ್ನ ನಿರ್ದೇಶನ ಮಾಡುವಂತದ್ದು ಬಹಳ ಕಷ್ಟ. ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ. ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ, ಹೊಸ ತಂಡವನ್ನ ಕಟ್ಟಬೇಕಾಗತ್ತೆ, ಕಲಾವಿದರುಗಳಿಗೆಲ್ಲರೂ ಅವ್ರವರ ಪಾತ್ರವನ್ನ ತಿಳಿಸ್ಬೇಕಾಗತ್ತೆ. ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ. ಅಂಡ್ ನಾವು ಅನ್ಕೊಳ್ಳೋದು ಬರ್ತಾ ಇದೆಯಾ, ನಾವು ಅನ್ಕೊಂಡಂತ ಸೀನ್ ಅದೇ ತರ ತೆಗ್ದಿದೀವ. ಸೊ ಬಹಳಷ್ಟು ಸಂಶಯಗಳಿರುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಅಂಡ್ ಎಷ್ಟೋ ಜನ ಅವರ ಕನಸುಗಳನ್ನ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮ್ಗೆ. ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂಡ್ ಥಿಯೇಟರ್ ಬರಕ್ ರೆಡಿ ಇದೆ. ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ. ಅಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ, ಅದಕ್ಕೊಂದು ಪರಂಪರೆನೇ ಇದೆ, ಒಂದು ಇತಿಹಾಸ ಇದೆ. ಅಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು, ಅವ್ರು ಮಾಡೋ ಪೂಜೆ ಪುನಸ್ಕಾರಗಳಿರ್ಬೋದು, ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು. ಬಹಳ ಖುಷಿ ಅನ್ನಿಸ್ತು ನನಗೆ ಪರ್ಸನಲಿ. ಈ ತರದೊಂದು ಟೈಟ್ಲ್ ಸಿನಿಮಾಗೆ ಇಡೋ ಅಂತದ್ದು ಅಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂತದ್ದು. ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ.
ಅಂಡ್ ಅಭಿನಯಿಸಿರೋ ಅಂತ ಎಲ್ಲಾ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ, ಹಾಡ್ ಭಾಷೆ ತರ ಅನ್ಸುತ್ತೆ, ಅಷ್ಟು ರಾ ಇದೆ ಡೈಲಾಗ್ಸ್. ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಅನ್ನೋ ತರದ ಒಂದು ಸಂಭಾಷಣೆಗಳು, ಒಂದು ಸನ್ನಿವೇಶಗಳು. ಅಂಡ್ ಮಂಜು ಸರ್ ನಮಸ್ತೆ. ಮಂಜಣ್ಣ ಅವಾಗ ಸಿಕ್ದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ, ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡೋಣ. ಅಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇನೆ ಬಹಳ ಖುಷಿ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದರುಗಳು ಅಂಡ್ ನಗ್ಸೋದು ಬಹಳ ಕಷ್ಟ, ಇವರು ಅದನ್ನ ಬಹಳ ಈಸಿಯಾಗಿ ನಗಿಸ್ಬಿಡ್ತಾರೆ. ಎಸ್ಪೆಷಲಿ ಅವರ ಗಿಚ್ಚಿ ಗಿಲಿ ಕಾರ್ಯಕ್ರಮ ಅಂತೂ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತಾನೆ ಅನ್ಬೋದು. ಅಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಅಭಿನಯಿಸಿರ ಎಲ್ಲ ಕಲಾವಿದರುಗಳಿಗೆ ಶುಭವಾಗ್ಲಿ, ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಅಂಡ್ ಈ ಸಿನಿಮಾದ ನಿರ್ಮಾಪಕರುಗಳು ARS ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ. ಅಂದ್ರೆ ಆನಂದ್ ಸರ್, ರಾಘವೇಂದ್ರ ಸರ್ ಮತ್ತೆ ಶ್ರೀನಿವಾಸ್ ಸರ್ 3 ಜನಕ್ಕೂ ಶುಭವಾಗ್ಲಿ. ಬಹಳಷ್ಟು ಸಿನಿಮಾಗಳನ್ನ ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾಯಿಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಅಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲ್ ಅಲ್ಲೇನೆ ಕಮ್ಯುನಿಕೇಶನ್ ಬಳಸ್ತಾ ಇದ್ವಿ, ಮೊಬೈಲ್ ನ ಎಂಟರ್ಟೈನ್ಮೆಂಟ್ ಬಳಸಂಗ್ ಆಗೋಗಿದೆ. ಸೊ ಈ ತರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟರ್ ಬಂದು ಸಿನಿಮಾಗಳನ್ನ ನೋಡಿ ಅಂಡ್ ಎಂಟೈರ್ ಟೀಮ್ ನ ಬ್ಲೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ತಾಳ ಯಾಕೋ ತಾಳ ಆಯ್ತಾ, ಡೈರೆಕ್ಟ್ರ್ ಬರೀ ಆರ್ಟಿಸ್ಟ್ ಮಾತ್ರ ಚೇತಕ್ಕೆ ಒಂದು ಇದು ಮಾಡ್ತಾರೆ, ಆಧಾರ ಮಾಡ್ಬಿಡ್ತಾರೆ ತಗೊಂಡ್ಬಿಡ ಮೈನ್ ಅದೇ ಅವ್ರಿಗೆ ಮನೆಗೆ ಅವರು ಎಲ್ಲ ಇಲ್ಲ ಆಫೀಸಲ್ಲಿ ಮಾಡ್ತಾರೆ ಆ್ಯಡ್ ಮಾಡ್ತಾರೆ.